ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 ಫೆಬ್ರವರಿ 2026. मुरली महावाक्यಗಳು मीठे बच्चे. तुम इस यूनिवर्सिटी में आए हो पुरानी दुनिया से मरकर नई दुनिया में जाने. अभी तुम्हारी प्रीति एक भगवान से हुई है. ಮಧುರ ಮಕ್ಕಳೇ, ತಾವು ಈ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಬಂದಿದ್ದೀರಿ. ಹಳೆಯ ಜಗತ್ತಿನಿಂದ ಸತ್ತು ಹೊಸ ಜಗತ್ತಿಗೆ ಹೋಗೋದಕ್ಕಾಗಿ. ಅಭಿ ತುಮ್ಹಾರಿ ಪ್ರೀತ್, ಈಗ ತಮ್ಮ ಪ್ರೀತಿ ಕೇವಲ ಒಬ್ಬ ಭಗವಂತನ ಜೊತೆಗೆ ಇರುವುದು. ಬಾಬಾ ಹೇಳ್ತಾರೆ, ಇದೊಂದು ಯೂನಿವರ್ಸಿಟಿ, ಅರ್ಥಾತ್ ಇದು ಪೂರಾ ವಿಶ್ವವೇ ಒಂದು ಯೂನಿವರ್ಸಿಟಿ ಆಗಿದೆ. ಈ ವಿಶ್ವದಲ್ಲಿ ಈ ಮನಸ್ಸಿನ ಏನು ಸ್ಥಾನ ಇದೆ, ಆ ಸ್ಥಾನದಲ್ಲಿ ಈಗ ಬಾಬಾ ಸತ್ಯ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಒಂದು ವಿಶ್ವವಿದ್ಯಾಲಯ ಇದೆ. ಇಲ್ಲಿ ತಾವು ಬಂದಿರೋದೇ ಅಂದರೆ ಈ ಮನಸ್ಸಿಗೆ ವಿಶ್ವದ ದರ್ಶನ ಆಗ್ತಾ ಇದೆ. ಈ ಮನಸ್ಸಿಗೆ ವಿಶ್ವದ ಸತ್ಯಸ್ಥಿತಿ ಗೊತ್ತಾಗ್ತಾ ಇದೆ. ವಿಶ್ವ ನನ್ನೊಳಗೆ ಇದೆ, ನಾನು ಮೂಲ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ. ಅದಕ್ಕಾಗಿ ಈ ಹಳೆಯ ಜಗತ್ತಿನಿಂದ ಸಾಯಿರಿ, ಸತ್ತು ಹೊಸ ಜಗತ್ತಿನಲ್ಲಿ ಬರ್ರಿ ಅಂತ. ಅಂದರೆ ಮನಸ್ಸಿನ ಜಗತ್ತಿನೊಳಗ ಯಾವುದು ಇಲ್ಲಿವರೆಗೆ ಹಳೆಯ ಜಗತ್ತು, ಹಳೆಯ ಬಿಲೀಫ್ ಸಿಸ್ಟಮ್, ಹಳೆಯ ಮೈಂಡ್ಸೆಟ್, ಹಳೆಯ ವಿಚಾರಗಳು, ಹಳೆಯ ದೇಹಭಾನದ ಭಾವಗಳು, ಅನುಭವಗಳು ಏನೆಲ್ಲ ಇದಾವ ಇವನ್ನೆಲ್ಲ ಸಾಯಿಸ್ರಿ ಅಂತ ಬಾಬಾರಿಗೆ ಅರ್ಪಣೆ ಮಾಡಿಬಿಡ್ರಿ. ಹಳೆಯ ಜಗತ್ತಿನಿಂದ ಸಾಯೋದು ಅಂದರೆ ಶರೀರ ಬಿಡುವುದಲ್ಲ. ಶರೀರ ಇರುವಾಗಲೇ ಶರೀರದ ಭಾನ, ಶರೀರದ ವಿಚಾರಗಳು, ಶರೀರದ ಒಳಗಿದ್ದುಕೊಂಡು ಇಲ್ಲಿವರೆಗೆ ಮಾಡಿದ ಎಲ್ಲ ಅನುಭವಗಳು, ನೆನಪುಗಳೇನಿದಾವಲ್ಲ ಇವುಗಳಿಂದ ಸಾಯ್ಬೇಕಾಗಿದೆ. ಇವುಗಳನ್ನು ಬಾಬಾರವರಿಗೆ ಅರ್ಪಿಸ್ಬೇಕಾಗಿದೆ. ಇದಕ್ಕಂತರ ಪೂರಾ ಮಾನಸ ಜಗತ್ತಿನಲ್ಲಿರುವ ಎಲ್ಲ ಹಳೆಯ ಜಗತ್ತನ್ನು ಏನು ಮಾಡಬೇಕಾಗಿದೆ? ಸಾಯಿಸಬೇಕಾಗಿದೆ, ಸಮಾಪ್ತ ಮಾಡಬೇಕಾಗಿದೆ. ಆಗ್ಲೇ ಹೊಸ ಜಗತ್ತಿನ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಇದೆ. ಅಂದಮೇಲೆ ಈಗ ತಮ್ಮ ಪೂರಾ ಪ್ರೀತಿ ಒಬ್ಬ ನಿರಾಕಾರ ಪಿತಾ ಪರಮಾತ್ಮನ ಜೊತೆಗಿದೆ, ಭಗವಂತನ ಜೊತೆಗಿದೆ. ಪ್ರಶ್ನೆ, किस विधि से बाबा की याद तुम्हें साहूकार बना देता है? ಯಾವ ವಿಧಿಯಿಂದ ತಂದೆ ನೆನಪು ಮಾಡಿದರೆ ತಮ್ಮನ್ನು ಸಾಹುಕಾರರನ್ನಾಗಿ ಮಾಡಿಬಿಡ್ತದೆ ಅಂತ. ಅಂದರೆ ಯಾವ ವಿಧಿ, ಆ ವಿಧಿಯನ್ನು ಅಳವಡಿಸ್ಕೊಂಡು ನಡೆದಿದ್ದೆ ಆದರೆ ನೀವು ಸಾಹುಕಾರ ಆಗ್ತೀರಿ ಅಂತಾರೆ ಬಾಬಾ, ಧನ್ವಾನ್ರಾಗ್ಬಿಡ್ತೀರಿ. ಉತ್ತರ, ಬಾಬಾ ಹೇ ಬಿಂದು. ಬಾಬಾ ಏನಿದ್ದಾರೆ? ಬಿಂದು. तुम बिंदु बन बिंदु को याद करो तो साहूकार बन जाएंगे. ನೀವು ಆತ್ಮ ಇರೋದೇ ಬಿಂದು ಇದೀರಿ. ಮೂಲ ಬಿಂದು ರೂಪದಲ್ಲಿ ಸ್ಥಿತ ಆಗಿ ಬಿಂದು ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ಸಾಹುಕಾರ ಆಗ್ಬಿಡ್ತೀರಂತಾರೆ ಬಾಬಾ. ಹೇಗೆ? ಜೈಸೆ एक के साथ बिंदु लगाओ तो 10, फिर बिंदु लगाओ तो 100, फिर लगाओ तो 1000 हो जाता है. ಹೇಗೆ? ಒಂದು ಅಂಕಿಯ ಮುಂದ 0 ಅನ್ನು ಹಚ್ಚಿಬಿಟ್ರೆ ಅದು 10 ಆಗ್ತದ. ಹಾಗೆ ಇನ್ನೊಂದು ಪೂಜೆ ಹಚ್ಚಿದ್ರೆ 100 ಆಗ್ತದ, ಇನ್ನೊಂದು ಹಾಕಿದರೆ 1000 ಆಗಿಬಿಡ್ತದೆ. ಹೀಗೇನೆ ನೀವು ಎಷ್ಟೆಷ್ಟು ಬಿಂದು ಒಂದು ಕ್ಷಣದ ಬಿಂದು ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ಅಷ್ಟು ತಮ್ಮ ಸಂಪನ್ನತೆ ಸಂಪೂರ್ಣತೆಯ ಸತ್ಯ ಅನುಭವ ಆಗ್ತದ. ಈ ಅನುಭವವೇ ಶ್ರೀಮಂತಿಕೆಯ ಸಂಪನ್ನತೆಯಾಗಿದೆ. ಐಸಾ ಬಾಬಾ ಕಿ ಯಾದ್ ಸೆ ಬಿಂದು ಲಗ್ತಿ ಜಾತಿ ಹೇ. ಎಷ್ಟು ಬಿಂದು ಬಾಬನ್ ಸ್ಮೃತಿ ಮಾಡ್ತಿ, ಬಿಂದು ರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗ್ತಿ, ಅಷ್ಟು ಬಿಂದುಗಳು ತಂತಾನೇ ಹತ್ತಲಿಕ್ಕೆ ಶುರುವಾಗ್ತದ. ಎಷ್ಟು ಬಿಂದುಗಳು ಅಷ್ಟು ಮಲ್ಟಿಪಲ್ ಆಗ್ಲಿಕ್ಕೆ ಶುರುವಾಗ್ತದ. ಸೊ ಅಷ್ಟು ಸಂಪನ್ನ ಸ್ವರೂಪರು. ಅಂದರೆ 10 ರೂಪಾಯಿ ಅಥವಾ 100 ರೂಪಾಯಿ, 1000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಒಳಗೆ ರೂಪಾಯಿ ಹೆಚ್ಚಾಗ್ತದೆ ಅನ್ನುವಂಥ ಮಾತಾಡ ಡ್ರಾಮಾನುಸಾರ ಹೆಚ್ಚಾಗೋದಿತ್ತು ಅಂದರೆ ಆಗ್ತದೆ. ಇಲ್ಲಿ ಸಂಪನ್ನತೆಯ ಮಾತು ಅಂದರೆ ಯಾವುದು ಇನ್ನೂ ಬಿಕಾರಿತನ ಇದೆ, ಖಾಲಿತನ ಇದೆ, ಇನ್ನೂ ಬಡತನ ಇದೆ ಮನಸ್ಸಿನಲ್ಲಿ. ನನಗಿದು ಇಲ್ಲ, ಇದು ಬೇಕು. ಯಾಕಂದರೆ ಇಲ್ಲ, ಬೇಕು, ನನಗೆ ಎಲ್ಲದ, ಏನು ಮಾಡಲಿ, ನಾ ಮುಂದೆ ಹೆಂಗೆ ಮಾಡಲಿ, ಇದು ಮನುಷ್ಯ ಭಾನ. ಎಲ್ಲಿವರೆಗೆ ಮನುಷ್ಯ ಭಾನ ಇದೆ, ಎಲ್ಲಿವರೆಗೆ ಕೊರತೆಯ ಅನುಭೂತಿ ಇದೆ, ಅಲ್ಲಿವರೆಗೆ ಅವರು ಬಡವರೇ. ಆಂತರಿಕ ಶ್ರೀಮಂತಿಕೆ ಸಂಪನ್ನತೆ ಏನಿದೆ
ಆ ಸಂಪನ್ನತೆಯ ಮುಂದೆ ಈ ಜಗತ್ತಿನ ಎಲ್ಲ ಸಂಪತ್ತು ಸೇರಿಯೂ ಕೂಡ ಅದಕ್ಕೆ ಬರಾಬರಿ ಆಗೋದಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ಯಾವಾಗ ಸಾಧ್ಯ? ಎಷ್ಟು ಬಿಂದು ಆಗಿ ಬಿಂದು ತಂದೆಯನ್ನ ನೆನಪು ಮಾಡ್ಕೋತಿ ಅಷ್ಟು ಬಿಂದುಗಳು ಹತ್ತಲಿಕ್ಕೆ ಶುರುವಾಗ್ತದ ಸಂಖ್ಯೆ ಮುಂದೆ. ತುಮ್ ಧನ್ವಾನ್ ಬಂತೆ ಜಾತೆ ಹೋ ಯಾದ್ ಮೇ ಹಿ ಸಚ್ಚಿ ಕಮಾಯೆ ಹೇ. ನೀವು ಧನ್ವಾನ್ ಆಗ್ತಾ ಹೋಗ್ತೀರಿ, ನೆನಪು ಮಾಡೋದ್ರಲ್ಲೇ ಸತ್ಯ ಗಳಿಕೆ ಇದೆ ಅಂತಾರೆ ಬಾಬಾ. ನೆನಪಿನಲ್ಲಿ ಸತ್ಯ ಗಳಿಕೆ ಅಂದರೆ, ಸತ್ಯ ಗಳಿಕೆ ಅಂದರೆ ಯಾವುದು ಆತ್ಮದ ಮೂಲ ಆನಂದಮಯ ಸ್ಥಿತಿ ಇದೆ ಆ ಸ್ಥಿತಿಯ ಸತ್ಯ ಅರಿವಾಗೋದು, ಅನುಭೂತಿ ಆಗೋದಿದೆಯಲ್ಲ, ಈ ದಿವ್ಯ ಸ್ಮೃತಿಗಳು ಮತ್ತು ಈ ದಿವ್ಯ ಅನುಭವಗಳೇ ಸಂಪನ್ನತೆ. ಅದಕ್ಕಾಗಿ ಇದೇ ಸತ್ಯ ಗಳಿಕೆ ಅಂತ ಹೇಳ್ತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು, ಹಮ್ गॉडली स्टूडेंट्स है सदैव स्मृति में रखना है. ನಾವು ಈಶ್ವರ ಓದಿಸುವಂತಹ ವಿದ್ಯಾಲಯದಲ್ಲಿ ಸ್ವಯಂ ಈಶ್ವರ ಪರಮಾತ್ಮ ಟೀಚರಿಂದ ಓದುತ್ತಾ ಇರುವಂತಹ ವಿದ್ಯಾರ್ಥಿ ಇದ್ದೀವಿ, ಶ್ರೇಷ್ಠ ಶಿಕ್ಷಣವನ್ನು ಪಡಿತಾ ಇದ್ದೀವಿ ಎನ್ನುವಂತಹ ನಶಾ ಸ್ಮೃತಿ ಸದಾ ಇರಲಿ. कोई भी चीची आदत नहीं डाली है उन्हें मिटाना है. ಯಾವ ಕೆಟ್ಟ ಹವ್ಯಾಸಗಳಿರಬಾರ್ದು, ಅವುಗಳನ್ನು ತೆಗೆದುಹಾಕ್ರಿ. ಏನು ತಿನ್ನುವಂಥದ್ದು, ಕುಡಿಯುವಂಥದ್ದು, ಸುಳ್ಳು ಹೇಳುವಂಥದ್ದು ಇದೆಯತ್ತಂದ್ರೆ ಲೌಕಿಕ ದೃಷ್ಟಿಯಲ್ಲಿ ಇವೆಲ್ಲ ಕೆಟ್ಟ ಚಟ. ಆದರೆ ಪದೇ ಪದೇ ತನಗೆ ದೇಹ ಅಂತ ತಿಳ್ಕೊಳ್ಳೋದು, ತನ್ನ ಕುಮಾರ್ ಅಂತನೋ ಕುಮಾರಿ ಅಂತನೋ ಬ್ರಹ್ಮ ಕುಮಾರಿ ಅಂತನೋ ಅಥವಾ ಮಾತಾ ಅಂತನೋ ಗೃಹಸ್ಥಿ ಅಂತನೋ ತಿಳ್ಕೊತೀವಂದ್ರೆ ಇದು ಕೂಡ ಕೆಟ್ಟ ಚಟನೇ ಆಗಿದೆ. ಯಾಕಂದರೆ ಇದು ಯಾವುದೂ ನಾನಲ್ಲ, ನಾನು ಮೂಲ ನಿರಾಕಾರ ಬಿಂದು ಆತ್ಮ ಇದೀನಿ ತಂದಮೇಲೆ ನನಗೆ ಈ ರೀತಿಯಾದಂಥ ಈ ತಪ್ಪು ಹವ್ಯಾಸಗಳು ಅಥವಾ ದೇಹ ಭಾನದ ಸ್ಮೃತಿಯಲ್ಲಿ ಹೋಗುವಂತಹ ದೇಹದ ಜಗತ್ತನ್ನು ರಿಯಲ್ ಅಂತ ಫೀಲ್ ಮಾಡುವಂತಹ ಯಾವುದೇ ಹವ್ಯಾಸ ಇರಬಾರ್ದು ಅಂತಾರೆ ಬಾಬಾ. ಅವುಗಳನ್ನು ತೆಗೆದುಹಾಕ್ರಿ. ವಿಕಾರ ಕಾ ಜರಾ ಭೀ ಖ್ಯಾಲ್ ನಹಿ ಆನಾ ಚಾಹಿಯೆ. ವಿಕಾರಗಳ ಅಂದರೆ ಆಸಕ್ತಿ, ತಿನ್ನಬೇಕೆನ್ನುವಂತಹ ಆಸಕ್ತಿ ಆಗಲಿ ಅಥವಾ ಮಲಗಬೇಕನ್ನುವಂತಹ ಆಲಸ್ಯ ಆಗಲಿ, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ, ಶರೀರಕ್ಕೆ ಬೇಕಾದಂತಹ ಊಟ ಎಲ್ಲವೂ ಜರೂರಿ ಇದೆ, ಪ್ರಜನನ ಕ್ರಿಯೆ. ಆದರೆ ಇನ್ನೂ ಮಲಗಬೇಕು, ಇನ್ನೂ ಆರಾಮಾಗಿರಬೇಕು, ಇನ್ನೂ ತಿನ್ನಬೇಕು, ಇಂಥ ತಿನ್ನಬೇಕು ಅನ್ನುವಂಥದ್ದೇನಿದೆಯಲ್ಲ, ಇದು ವಿಕಾರಿ ಖ್ಯಾಲಾತ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿಕಾರದ ಸ್ವಲ್ಪವೂ ಅಂಶ ವಿಚಾರಗಳು ತಮ್ಮೊಳಗೆ ಬರ್ಕೊಡ್ದು. ಸೆಕೆಂಡ್ ಪಾಯಿಂಟ್, जीते जी शरीर का भान भूल कर बाबा को याद करना है. ಜೀವಂತ ಇರುವಾಗಲೇ ಶರೀರದ ಭಾನವನ್ನು ಮರೆತು ತಂದೆ ನೆನಪನ್ನು ಮಾಡ್ರಿ. भिन्न भिन्न पॉइंट्स विचार सागर मंथन कर पतितों को पावन बनाने का धंधा करना है. ವಿಭಿನ್ನ ಪಾಯಿಂಟ್ಸ್ಗಳ ವಿಚಾರ ಸಾಗರ ಮಂಥನ ಮಾಡಿ ಪತಿತರನ್ನ, ಅಂದರೆ ಈ ಪತಿತ ನಮಗನ್ನಿಸ್ತದ ಜನ ಪತಿತದಾರ ಅಂತ, ಈ ಮನಸ್ಸು ಪತಿತಿದೆ, ಮನಸ್ಸಿನ ವಿಚಾರಗಳೇನದಾವಲ್ಲ ಅವು ದೇಹ ಭಾನದಿಂದ ತುಂಬಿರೋದ್ರಿಂದ ಅವು ಪತಿತದವ. ಪತಿತರನ್ನ ಪಾವನ ಮಾಡುವಂದರೆ ಒಳಗಡೆ ಇರುವ ಅನೇಕ ಪತಿತ ವಿಚಾರಗಳನ್ನು ಪಾವನ ಮಾಡುವಂಥ ಸೇವೆ ದಂಧ ಮಾಡ್ತಾ ಇರಬೇಕು. वरदान, संतुष्टता के त्रिमूर्ति सर्टिफिकेट द्वारा सदा सफलता प्राप्त करने वाले ऊंच पद के अधिकारी भव. ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ನ ಮೂಲಕ ಸದಾ ಸಫಲತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿಗಳು ಆಗ್ರಿ. सदा सफल होने के लिए बाबा और परिवार से ठीक कनेक्शन चाहिए. ಸದಾ ಸಫಲರಾಗಬೇಕು ಅಂದರೆ ಬಾಬಾ ಮತ್ತು ಪರಿವಾರದ ಜೊತೆಗೆ ಸರಿಯಾದ ಕನೆಕ್ಷನ್ ಇರಬೇಕು ಅಂತಾರೆ ಬಾಬಾ. ಹರೇಕ್ ಕೋ 3 ಸರ್ಟಿಫಿಕೇಟ್ ಲೇನೆ ಹೇ, ಬಾಬಾ, ಆಪ್ और ಪರಿವಾರ. 3 ಸರ್ಟಿಫಿಕೇಟ್ ತಗೋಬೇಕಾಗಿದೆ. ಒಂದು ಬಾಬಾರವರಿಂದ, ಒಂದು ಸ್ವಯಂ ತಮ್ಮ ಮೂಲ ಮನಸ್ಸಿನಿಂದ ಹಾಗೂ ಪರಿವಾರದಿಂದ. परिवार को संतुष्ट करने के लिए छोटी सी बात याद रखो. ಪರಿವಾರದವರನ್ನ, ಈಶ್ವರೀಯ ಪರಿವಾರದ ಎಲ್ಲ ಸಹೋದರರಿಂದ, ಆ ಮನಸ್ಸುಗಳಿಂದ ನಾವು ಸಂತುಷ್ಟತೆ ಸರ್ಟಿಫಿಕೇಟ್ ತಗೊಳ್ಬೇಕು ಅಂತಂದ್ರೆ ಒಂದು ಮಾತು ನೆನಪಿಟ್ಕೋರಿ ಅಂತಾರೆ ಬಾಬಾ. ರಿಗಾರ್ಡ್ ದೇನೆ ಕಾ ರೆಕಾರ್ಡ್ ನಿರಂತರ ಚಲ್ತಾ ರಹೆ. ಗೌರವ ಕೊಡುವಂಥ ರೆಕಾರ್ಡ್ ಸದಾ ನಡೀತಾ ಇರಬೇಕು. ರೆಕಾರ್ಡ್ ಅಂದರೆ ಕೆಲವರು ಇರ್ತಾರೆ, ನನ್ನ ರೆಕಾರ್ಡ್ ಒಳಗೆ ಇಲ್ಲ ನಾ ಇಂಥದ್ದು ಮಾಡಿದ್ದು ಅಂತ.
ಅಂದರೆ ಡಿಸ್ರಿಗಾರ್ಡ್ ಮಾಡುವಂಥದ್ದು ಒಂದು ಹವ್ಯಾಸ ರೆಕಾರ್ಡಿಂಗ್ ಒಳಗೆ ಇರಬಾರ್ದು ಅಂತ. ಅಂದರೆ ಏನಿರಬೇಕು, ಸದಾ ಸರ್ವರಿಗೂ ಸಮಾನ ರೂಪದೊಳಗ ರೆಸ್ಪೆಕ್ಟ್ ಕೊಡುವಂತಹ ರೆಕಾರ್ಡ್ ಸದಾ ಇರಲಿ ಅಂತಾರೆ ಬಾಬಾ, ಖಾಯಂ ಇರಲಿ. ಆಗ್ಲೇ ಈಶ್ವರಿ ಪರಿವಾರದ ಎಲ್ಲರಿಂದಲೂ ನಿಮಗೆ ಉತ್ತಮ ಸರ್ಟಿಫಿಕೇಟ್ ಸಿಗಲಿಕ್ಕೆ ಸಾಧ್ಯ. ಇಸ್ಮೆ ನಿಷ್ಕಾಮ್ ಬನೋ. ಗೌರವ ಕೊಡೋದು ಕೂಡ ಅವರಿಂದ ಏನೋ ನಾಳೆ ಸಿಗುವುದದ, ಅದಕ್ಕೆ ಸಲಾಮ್ ಹೊಡಿಬೇಕು ಅಂತ ಅಂದ್ಕೊಂಡು, ಏನೋ ಕಾಮನೆ ಇಟ್ಕೊಂಡು, ಏನೇ ಉದ್ದೇಶ ಇಟ್ಕೊಂಡು ಅವರಿಗೆ ಸಲಾಮ್ ಹೊಡೆಯೋದು ಅಥವಾ ರೆಸ್ಪೆಕ್ಟ್ ಕೊಡೋದು, ಅಥವಾ ಯಾರಿಂದ ಏನೂ ಜरूरत ಅಂದ್ರೆ ಅವರಿಗೆ ಹೇಗೋ ನಡ್ಕೊಳ್ಳೋದು, ಹೀಗಲ್ಲ. ಬಾಬಾ ಕೋ ಸಂತುಷ್ಟ ಕರ್ನೆ ಕೆ ಲಿಯೆ ಸಚ್ಚೆ ಬನೋ. ಅಂಡರ್ಲೈನ್. ಬ್ರಹ್ಮಕುಮಾರ್ ಇದ್ದೀನಿ, ಸೀನಿಯರ್ ಇದ್ದೀನಿ, ಸರೆಂಡರ್ ಇದ್ದೀನಿ, ಇದೂ ನಡೆಯೋದಿಲ್ಲ. ಸಚ್ಚ ಅರ್ಥಾರ್ಥ ಮೂಲಾತ್ಮ ಸ್ಥಿತಿಯಲ್ಲಿ ಇರುವುದಕ್ಕೇ ಸಚ್ಚ ಬಚ್ಚ ಅಂತ ಹೇಳ್ತಾರೆ. ಬಾಬಾನಿಂದ ಸಂತುಷ್ಟತೆ ಸರ್ಟಿಫಿಕೇಟ್ ತಗೋಬೇಕು. ಭಗವಂತನಿಂದ ಪ್ರಾಪ್ತ ಆಗಬೇಕಂದ್ರೆ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. और स्वयं से संतुष्ट रहने के लिए सदा श्रीमत की लकीर के अंदर रहो. ಸ್ವಯಂ ನೀವು ಸಂತುಷ್ಟರಾಗಿರಬೇಕು ಅಂದರೆ ಶ್ರೀಮತ್ ಸ್ವಯಂ ಈ ಮನಸ್ಸಿನಿಂದ ಸ್ವಯಂ ನಮ್ಮಿಂದ ನಮಗೆ ಸರ್ಟಿಫಿಕೇಟ್ ಸಿಗಬೇಕು ಅಂದರೆ ಸದಾ ಶ್ರೀಮತದ ರೇಖೆಯ ಒಳಗಡೆ ಇರಿ ಅಂತಾರೆ ಬಾಬಾ. ये 3 ಸರ್ಟಿಫಿಕೇಟ್ ऊंच पद का अधिकार बना देंगे. ಇವು 3 ಸರ್ಟಿಫಿಕೇಟ್ ಶ್ರೇಷ್ಠ ಪದವಿಗೆ ಅಧಿಕಾರಿಯನ್ನಾಗಿ ಮಾಡ್ತವೆ. ಸ್ಲೋಗನ್, जो चित्र को न देख चैतन्य और चरित्र को देखते हैं वही श्रेष्ठ चरित्रवान है. ಅಂಡರ್ಲೈನ್. ಚಿತ್ರವನ್ನ ನೋಡದೆ ಚೈತನ್ಯ ಮತ್ತು ಚರಿತ್ರೆಯನ್ನ ನೋಡ್ಲಾಗ್ತದಲ್ಲ, ಅವರೇ ನಿಜವಾದ ಶ್ರೇಷ್ಠ ಚರಿತ್ರೆವಂತರು. ಬಹಳ ಸೂಕ್ಷ್ಮವಾದ ಗುಹ್ಯ ಮಹಾವಾಕ್ಯ. ಯಾರು ಚಿತ್ರ ನೋಡುವುದಿಲ್ಲ ಅಂದರೆ ದೇಹ ನೋಡೋದಿಲ್ಲ, ದೇಹ ಭಾನದಲ್ಲಿ ಬರೋದಿಲ್ಲ, ಚೈತನ್ಯ ಆತ್ಮನನ್ನು ನೋಡ್ತಾರೆ, ಚರಿತ್ರೆಯನ್ನು ನೋಡ್ತಾರೆ. ಚೈತನ್ಯ ಆತ್ಮನ ಚರಿತ್ರೆ ಯಾವುದಾಗಿದೆ? ಸತೋಗುಣ. ಚೈತನ್ಯ ಆತ್ಮನ ಮೂಲ ಚರಿತ್ರೆಯಾಗಿದೆ ಪವಿತ್ರತಾ, ಶಾಂತಿ, ಪ್ರೇಮ್, ಆನಂದ. ಇದು ಚೈತನ್ಯ ಆತ್ಮನ ಚರಿತ್ರೆ. ಅಂದ ಮೇಲೆ ಚೈತನ್ಯ ಮತ್ತು ಚರಿತ್ರೆಯನ್ನು ಯಾರು ನೋಡ್ತಾರೆ ಅವರೇ ಶ್ರೇಷ್ಠ ಚರಿತ್ರೆವಂತರು ಅಂತ. ಹೀಗಲ್ಲ, ರೋಲ್ ಒಳಗೆ ಭಾಷಣಗಾರರದಾರ, ರೋಲ್ ಒಳಗೆ ಹೈಯರ್ ಪೊಸಿಷನ್ ಒಳಗದಾರ, ರೋಲ್ ಒಳಗೆ ಇವರು ಬುದ್ಧಿವಂತರದಾರ ಅಂತಂದ್ರೆ ಅವರು ಚರಿತ್ರವಾನರು ಅಂತಲ್ಲ. ನಿಜವಾದ ಚರಿತ್ರವಾನರು ಯಾವಾಗಲೂ ಎಲ್ಲರೊಳಗೂ ಚೈತನ್ಯನೇ ನೋಡ್ತಾರ ಮತ್ತು ಅವರ ಮೂಲ ಚರಿತ್ರೆ, ರೋಲ್ ಒಳಗಿನ ಚರಿತ್ರೆ ಅಲ್ಲ. ನಾನು ಬಹಳ ಉತ್ತಮ ದೃಷ್ಟಿ ಉಳ್ಳವರು, ನಾವು ಯಾರ ಜೊತೆಗೂ ಅನ್ಯರ ಜೊತೆಗೆ ಮಾತನಾಡುವವರಲ್ಲ, ಹೀಗಲ್ಲ. ಚರಿತ್ರವಾನರು ಅಂದರೆ ಎಲ್ಲರೊಳಗಿನ ಮೂಲ ನಿರಾಕಾರಿ ಸತ್ಯ ಚರಿತ್ರೆ ಇದೆಯಲ್ಲ, ಸ್ವತೋ ಪ್ರಧಾನ ಆಗಿರುವ ಆ ಚರಿತ್ರೆಯನ್ನು ನೋಡುವವರು ಅಂತ. ಆ ವ್ಯಕ್ತಿ ಶಾರೆ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. जैसे सर्व आत्माओं को ज्ञान की रोशनी देने के लिए सदैव शुभ भावना कल्याण की भावना रखते हो. ಹೀಗೆ ಎಲ್ಲ ಆತ್ಮರಿಗೆ ಜ್ಞಾನದ ಬೆಳಕು ಕೊಡಬೇಕಂದ್ರೆ ಏನು ಮಾಡ್ತೀರಿ? ಶುಭ ಭಾವನೆ, ಶುಭ ಕಲ್ಯಾಣದ ಭಾವನೆಯನ್ನು ಇಡ್ತೀರಿ. ऐसे अपने इस दैवी संगठन को भी एक रस स्थिति में स्थित कर संगठन की शक्ति को बढ़ाने का ಪ್ರಯತ್ನ ಕರೋ. ಹೇಗೆ ನೀವು ಒಂದು ಆತ್ಮನನ್ನ ಮೇಲೆತ್ತಬೇಕು ಅಂತಂದ್ರೆ, ಸೇವೆ ಮಾಡಬೇಕು ಅಂದ್ರೆ ಹೆಂಗೆ ಶುಭ ಭಾವನೆ ಇಡ್ತೀರಿ, ಹಂಗೆ ಬಾಬಾ ಹೇಳ್ತಾರೆ ಇದು ಪೂರಾ ಸಂಘಟನೆ ಹಂಗಾಗಬೇಕು. ಕೇವಲ ನಾನಷ್ಟೇ ಅಲ್ಲ, ಯಾರೇನರೇ ಮಾಡ್ಕೊಳ್ಳಿ, ನಾನು ಯಾರ ಆಗಿಬಿಡ್ಬೇಕಪ್ಪ ಸಾಕು ಅಂತ ಅನ್ಕೋತೀವಲ್ಲ, ಇದಷ್ಟೇ ಅಲ್ಲ. ಬಾಬಾ ಹೇಳ್ತಾರೆ ಇಡೀ ಸಂಘಟನೆ ಏಕರಸ ಆಗಬೇಕು, ಪೂರಾ ಸಂಘಟನೆ ಏಕಮತ ಆಗಿ ನಡಿಬೇಕು. ಅಂದ್ರೆ ಏನು ಮಾಡಬೇಕು? ಹೀಗೆ ಇಡೀ ಸಂಘಟನೆ ಏಕರಸ ಆಗಬೇಕು ಅಂತಂದರೆ ಆ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ರಿ. ಆಗ आपके इस दैवी संगठन की मूर्ति में एकता और एक रस स्थित का प्रत्यक्ष रूप में साक्षात्कार होगा. ಈ ಒಂದು ತಮ್ಮ ದೈವಿ ಸಂಘಟನಾ ಮೂರ್ತಿಯೊಳಗ ಏಕತೆ ಏಕರಸದ ಸ್ಥಿತಿಯ ಪ್ರತ್ಯಕ್ಷತೆಯು ಕಾಣಲಿಕ್ಕೆ ಶುರುವಾಗೋದು. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಈ ದೇಹದ ಪ್ರಪಂಚದಿಂದ ಭಿನ್ನವಾಗಿರುವ ನಿರಾಕಾರಿ ಸತ್ಯದಲ್ಲಿ ಅನುಭವ ಮಾಡ್ರಿ.
ನಾನು ಆತ್ಮ ಸದಾ ಸತ್ಯವಾಗಿದ್ದೇನೆ. ಅರ್ಥಾತ್ ನಾನು ಮೂಲ ಆತ್ಮ ಬಿಂದು. ನನ್ನ ಮೂಲ ರೂಪದಲ್ಲಿ ನಾನು ಪರಮಾತ್ಮನ ಪ್ರಿಯವಾಗಿದ್ದೇನೆ. ಯಾಕೆಂದರೆ ನಿರಾಕಾರ ಪರಮಾತ್ಮನಿಗೆ ನಿರಾಕಾರಿ ಮಕ್ಕಳೇ ಪ್ರಿಯರು. ಬಾಬಾ ಎಂದಿಗೂ ಯಾರೊಳಗೂ ಅವರ ಪಾತ್ರವನ್ನು ನೋಡೋದಿಲ್ಲ. ಪಾತ್ರದಲ್ಲಿರುವ ಅನೇಕ ವಿಶೇಷತೆಗಳು ಕೂಡ ಡ್ರಾಮಾದಲ್ಲಿ ಹೊಂದಿರುವ ಕಾರಣ ಬಾಬಾ ಕೇವಲ ಎಲ್ಲ ಆತ್ಮರ ಮೂಲ ರೂಪವನ್ನ ನೋಡ್ತಾರೆ. ಇದರಿಂದ ಸ್ವಯಂ ಪರಮಾತ್ಮನೂ ಸಹ ಸಂತುಷ್ಟತೆ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಹೀಗಾಗಿ ನಾನು ಅಸತ್ಯ ಮಗುವಾಗಿದ್ದೇನೆ. ಬಾಕಿ ಯಾವ ಪಾತ್ರ ಇದೆ, ಸ್ತ್ರೀ ಎಂಬ ಭಾನ ಇದೆ, ಚಿಕ್ಕವರು ದೊಡ್ಡವರು ಎಂಬ ಯಾವ ಭಾವವಿದೆ, ಇದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸತ್ಯ ಮಗುವಾಗಿ ಸಂತುಷ್ಟತೆಯನ್ನ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ.